ಬೆಳಿಗ್ಗೆ ಬೆಳಿಗ್ಗೆ ನನ್ನ ಫ್ರೆಂಡ್ ಎದ್ದ ತಕ್ಷಣ ನಂಗೊಂದು ಬ್ಯಾಡ್ ನ್ಯೂಸ್ ಕೊಟ್ಟ. ಏನಂದ್ರೆ ಅವನ ಸ್ಕೂಟರ್ ಹಿಂದೆ ಟೈರ್ ಪಂಚರ್ ಆಗಿತ್ತು. ನಮಗೆ ಟೆನ್ಷನ್ ಏನಂದ್ರೆ ಇಲ್ಲಿಂದ ಮಂಗಳೂರಿಗೆ ಹೇಗೆ ಕೊಂಡೋಗುದಂತ. ಆಮೇಲೆ ನಾನು ಆರೆಂಜ್ ಜೊತೆ ಮಾತಾಡಿ ಆ್ಯಂಡ್ ಅವನಿಗೆ ಸ್ವಲ್ಪ ಉಪದ್ರ ಕೊಟ್ಟು ಫ್ರೆಶ್ ಅಪ್ ಆಗಿ ಬಂದೆ. ಆಮೇಲೆ ಅವಿನ್ ಅಮ್ಮ ಬಿಸಿ ಬಿಸಿ ನೀರ್ ದೋಸೆ ಮತ್ತೆ ಮೀನ್ ರಸ ಮಾಡಿ ಕೊಟ್ರು, ಅದನ್ನು ತಿಂದ್ವಿ. ಅವಿನ್ ಆರೆಂಜ್ ಅಂಡ್ ಓರೆಗೆ ಕೂಡ ಟ್ರೀಟ್ಸ್ ಕೊಟ್ಟ. ಅದು ಆರೆಂಜ್ ಅಂತೂ ಬಕಸುರ ತರ ತಿಂದಿತ್ತು. ಆಮೇಲೆ ನಾನು ಅವಿನ್ ಕೊಟ್ಟಿದ್ದು ಸನ್ಸ್ಕ್ರೀನ್ ಹಾಕಿ ರೆಡಿ ಆದೆ, ಬಿಕಾಸ್ ಇವತ್ತು ಫುಲ್ ಬಿಸಿಲಲ್ಲಿ ಇರಬೇಕು. ಅವಿಂದು ರೂಮ್ ಸೆಟಪ್ ನೋಡಿ ನಾನು ಫಿದಾ ಆದೆ. ಹಾಟ್ ವೀಲ್ಸ್ ಮತ್ತೆ ಆನಿಮೆ ಕ್ಯಾರೆಕ್ಟರ್ಸ್ ಎಲ್ಲ ಇದೆ. ಆ್ಯಂಡ್ ಅವಿನ್ ಟಾಪ್ ಟು ಬಾಟಮ್ ಕವರ್ ಮಾಡಿ ರೆಡಿ ಆದ. ಹೊಟ್ಟೆ ಟೈರ್ಗೆ ಗಾಳಿ ಹಾಕಿ ಇನ್ನೊಂದು ಪ್ರಾಬ್ಲಮ್ ಅಂತು. ಏನಂದ್ರೆ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಸೊ 50 ಕಿಕ್ ಕೊಟ್ಟೆ ನಾನು, ತಕ್ಷಣ ಸ್ಟಾರ್ಟ್ ಆಯ್ತು. ನನಗೆ ಹುಡುಗಿದು ಹೆಲ್ಮೆಟ್ ಕೊಟ್ಟು ಅವನು ಫುಲ್ ಹೆಲ್ಮೆಟ್. ಅಲ್ಲಿಂದ ಗೋಮಾತೆಗೆ ಬಾಯ್ ಬಾಯ್ ಹೇಳಿ ನಾವು ಹೊರಟ್ವಿ ಸೀದಾ. ಹೋಗ್ತಾ ದಾರಿಯಲ್ಲಿ ನಾವು ಟೈರ್ ಅಂಗಡಿ ಹುಡುಕ್ತಾ ಹೋದ್ವಿ. ಒಂದು ಟೈರ್ ಅಂಗಡಿ ಸಿಕ್ಕಿತು. ಅವ್ರು ಹೇಳಿದ್ರು ಸ್ಟಾಫ್ ಅವರು ಊಟಕ್ಕೆ ಹೋಗಿದ್ದಾರೆ ಅಂತ. ಅದಕ್ಕೆ ನಾವು ಅಲ್ಲಿಂದ ಹೊರಟ್ವಿ ಸೀದಾ ಮಂಗಳೂರು ಕಡೆಗೆ. ಹೋಗ್ತಾ ದಾರಿಯಲ್ಲಿ ನನ್ನ ಮನೆಯಿಂದ ಕಾಲ್ ಬಂತು, ಊಟಕ್ಕೆ ಬನ್ನಿ ಅಂತ. ನನ್ನ ಮನೆಯಲ್ಲಿ ಒಳ್ಳೆ ನಾನ್ ವೆಜ್ ಊಟ ಇತ್ತು. ಆಮೇಲೆ ನನ್ನ ಮನೆ ಹತ್ರ ಒಂದು ಟೈರ್ ಶಾಪ್ಗೆ ಹೋದ್ವಿ. ಅಲ್ಲಿ ಹೋಗ್ತಾ ರೇಟ್ ಎಲ್ಲ ಕೇಳಿದ್ವಿ. ಓಕೆ ಅಂತ ಅನ್ಸಿತ್ತು, ಬಿಕಾಸ್ ಇನ್ನು ಬೇರೆ ಕಡೆ ಹೋಗಿ ಯಾಕೆ ಟೈಮ್ ಆ್ಯಂಡ್ ಪೆಟ್ರೋಲ್ ವೇಸ್ಟ್ ಮಾಡೋದಂತ. ಟೈರ್ ಚೇಂಜ್ ಮಾಡೋದು ಕೆಲಸ ತಕ್ಷಣ ಸ್ಟಾರ್ಟ್ ಮಾಡಿದ್ರು. ನನ್ನ ಫ್ರೆಂಡ್ ಏನೋ ಹೇಳ್ತಾ ಇದ್ದ, ನಾನು ಅದಕ್ಕೆ ಹೌದು ಬಸವ ಹೌದು, ಇಲ್ಲ ಬಸವ ಇಲ್ಲ ಅಂತ ಹೇಳ್ತಾ ಹೋದೆ. ಫೈನಲಿ ಕೆಲಸ ಮುಗೀತು. ನಾವು ಟಿಪ್ಸ್ ಕೊಡುವ ಅಂತ ಹೋದ್ವಿ, ಬಟ್ ಅವ್ರು ತೆಗಲಿಲ್ಲ. ಆ್ಯಂಡ್ ಬಿಲ್ ಬಂತು ಎಷ್ಟು ಅಂತ ಕಮೆಂಟ್ ಮಾಡಿ. ಅಲ್ಲಿಂದ ಹೊರಟ್ವಿ. ದಾರಿಯಲ್ಲಿ ನಮಗೆ ಗನ್ನೆ ಕಾ ಜ್ಯೂಸ್ ಸಿಕ್ಕಿತ್ತು. गन्ने का जूस बड़ा गिलास 20 रुपए का इधर. ಆಮೇಲೆ ನನ್ನ ಫ್ರೆಂಡ್ ಫುಲ್ ಹೀರೋ ಆಗಿ ಹೇರ್ ಕಟ್ ಮಾಡಿದ. ನಾನು ಕೂಡ ಮಿರರ್ ಅಲ್ಲಿ ನನ್ನ ಹೇರ್ ಅನ್ನು ಫ್ಲೆಕ್ಸ್ ಮಾಡ್ತಾ ಇದ್ದೆ, ಕೂದಲಿಲ್ಲದಿದ್ರು ಕೂಡ. ಗಾಡಿಗೆ ಫುಲ್ ಟ್ಯಾಂಕ್ ಹಾಕೊಂಡು ಹೊರಟ್ವಿ ಕದ್ದಿ ಪಾರ್ಕ್ಗೆ. ಅಲ್ಲಿ ಅಣ್ಣ ಒಬ್ಬರು ಟಿಕೆಟ್ ಸೇಲ್ ಮಾಡ್ತಾ ಇದ್ರು, ಟಾಯ್ ಟ್ರೈನ್ದು. ಅದರಲ್ಲಿ ಕುತ್ಕೊಳ್ಳೋಣ ಅಂತ ಕೇಳಿದ, ಓಕೆ ಅಂತ ಹೇಳಿದೆ. ಹೋದ್ವಿ. ಬಚ್ಪನ್ ಕಿ ಯಾದೆ ತಾಜಾ ಹೋಗೈ. ಅಲ್ಲಿ ಸ್ವಲ್ಪ ನಮ್ದು ರ್ಯಾಂಪ್ ವಾಕ್ ತೋರಿಸಿ ಅಲ್ಲಿಗೆ ವಿಡಿಯೋ ಎಂಡ್ ಮಾಡಿ